ಮಳೆ 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 ಮತ್ತೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಸಂಜೆಯಿಂದ ಜೋರಾಗಿದೆ. ಸಾಲು ಸಾಲು ಸಮಸ್ಯೆಗಳು ಒಂದೇ ಒಂದು ಮಳೆಗೆ ಮತ್ತೆ ಸೃಷ್ಟಿಯಾಗ್ತಾ ಇದೆ. ಹೌದು, ಬೆಂಗಳೂರು ದಕ್ಷಿಣ ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸಿದೆ. ಜೆಪಿ ನಗರ, ಜಯನಗರ ಕಡೆಗಳಲ್ಲಿ ಮಳೆ ಧಾರಾಕಾರವಾಗಿ ಸುರಿದುಬಿಟ್ಟಿದೆ. ಸಿದ್ಧಾರೂಢ ಆಶ್ರಮಕ್ಕೆ ಮಳೆ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಮಠದ ಆವರಣದ ಒಳಗೂ ನೀರು, ಮಠದ ಆ ಹೊರಗಡೆನೂ ನೀರು. 20 ನಿಮಿಷದ ಮಳೆ ಸಂಪೂರ್ಣವಾಗಿ ಇಡೀ ಮಠದ ಆವರಣವನ್ನು ತುಂಬಿಸ್ಕೊಂಡಿತ್ತಂತೆ ಮಳೆ ನೀರು. ಜಯನಗರದ 2ನೇ ಬ್ಲಾಕ್ನಲ್ಲಿ ಆಶ್ರಮ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಳೆ ನೀರನ್ನು ಹೊರಹಾಕುವುದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ 20 ನಿಮಿಷದ ಮಳೆಯಿಂದ ಸೃಷ್ಟಿಯಾಗಿದೆ. ಇದೆಲ್ಲ ಸಮಸ್ಯೆಗಳಿಗೂ ಕಾರಣ ಯಾರು ಅಂದರೆ ಜಿಬಿಎ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜಯನಗರದ 2ನೇ ಬ್ಲಾಕ್ನಲ್ಲಿರುವಂತಹ ಮಠ ಇದು. ಪರಿಸ್ಥಿತಿ ಹೆಂಗಾಗಿದೆ ಅಂಥೇಳಿ ಸಿದ್ಧಾರೂಢದ ಮಠದಲ್ಲಿ ಸಂಪೂರ್ಣವಾಗಿ ಈಗ ನೀರು ತುಂಬಿಕೊಂಡಿದೆ. ನೀರನ್ನು ಹೊರಹಾಕೋದಕ್ಕೆ 1 ದಿನ ಬೇಕಾಗಬಹುದು ಅನ್ನೋ ನಿಟ್ಟಿನಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಈ ಮಳೆ ನೀರು ಆವರಣದ ಒಳಗೆ ಹೋಗ್ಬಿಟ್ರೆ ಕ್ರಿಮಿಕೀಟಗಳೆಲ್ಲ ಹೋಗ್ತವೆ, ಮತ್ತು ರೋಗ ರುಜಿನಗಳು ಹರಡುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೇ ಹತ್ತತ್ರ 1-2 ದಿವಸ ಬೇಕಾಗಬಹುದು. ಸಂಜೆ ಸುರಿದಂತಹ ಮಳೆಗೆ ಜಯನಗರದ 2ನೇ ಬ್ಲಾಕ್ನಲ್ಲಿರುವಂತಹ ಸಿದ್ಧಾರೂಢ ಆಶ್ರಮಕ್ಕೂ ಕೂಡ ಈಗ ನೀರು ನುಗ್ಗಿದೆ. ಈಗ ಸಂಪೂರ್ಣವಾಗಿ ಈ ಆಶ್ರಮದ ಮುಂಭಾಗದ ಆವರಣ ಏನಿದೆಯಲ್ಲ, ಇಲ್ಲಿ ನೀರು ಕೂಡ ನಿಂತ್ಕೊಂಡಿದೆ. ಈಗ ಮಳೆ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿಧಾನಕ್ಕೆ ನೀರು ಕೂಡ ಕಡಿಮೆಯಾಗಿದೆ. ಸೊ ಸಂಜೆ ಸುಮಾರು ಈ ಭಾಗದಲ್ಲಿ ಸುಮಾರು ನೀರು ಕೂಡ ನಿಂತ್ಕೊಂಡಿತ್ತು, ಮತ್ತು ಹಳೆಯದಾಗಿರುವಂತಹ ಕಟ್ಟಡ ಇದು. ಸೊ ಹೀಗಾಗಿ ಹಂತವಾಗಿ ಈಗ ಅದು ತೇವ ಜಾಸ್ತಿಯಾಗಿ ಸಿಮೆಂಟು ಅದೆಲ್ಲವೂ ಕೂಡ ಉದುರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಮತ್ತೆ ಗೋಡೆಗಳು ಕುಸಿಯುವಂತಹ ಆತಂಕದಲ್ಲಿ ಸಿದ್ಧಾರೂಢಾಶ್ರಮದ ಸಿಬ್ಬಂದಿಗಳು ಕೂಡ ಇದ್ದಾರೆ, ಮತ್ತು ಸ್ವಾಮೀಜಿ ಕೂಡ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸೊ ಈ ಗೇಟ್ನ ಮುಂಭಾಗ ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ನಿಂತ್ಕೊಂಡಿತ್ತು. ಸೊ ಮೆಟ್ಲು ತನಕಲೂ ಕೂಡ ನೀರು ಬಂದಿತ್ತು ಸಂಜೆ. ಈಗ ನೀರಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಸ್ವಾಮೀಜಿಗಳಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸ್ವಾಮಿಗಳೇ, ಎಲ್ಲಿ ತನಕ ನೀರು ಬಂದಿತ್ತು, ಹೇಗಿದೆ ಸಿಚುವೇಶನ್? ಒಂದು 20 ನಿಮಿಷ ಮಳೆ ಬಂದ ಕಾರಣಕ್ಕಾಗಿಬಿಟ್ಟು ಒಳಗಡೆ ನುಗ್ಗುವಂಥ ಸಿಚುವೇಶನ್ವರೆಗೂ ಬಂದಿತ್ತು. ಅದು ಒಂದು 30-40 ನಿಮಿಷ ಮಳೆ ಬಂದಿದ್ದಾದರೆ ಒಳಗಡೆ ನುಗ್ಗುವಂಥ ಸಿಚುವೇಶನ್ ಬಂದಿತ್ತು. ಆದರೂ ಒಂದು 20 ನಿಮಿಷ ಬಂದ ಕಾರಣಕ್ಕಾಗಿ ಮೆಟ್ಟಿಲವರೆಗೆ ಬಂದು ಸ್ಟಾಪ್ ಆಯಿತು. ಈಗ ಸಹಜವಾಗಿ ಹಳೆ ಕಟ್ಟಡ ಇದು, ಒಂದು ರೀತಿಯಲ್ಲಿ ಆತಂಕ, ಕುಸಿಯುವಂಥ ಭೀತಿ ಇದೆ. ಇದು 78 ವರ್ಷದ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಯಾವ ಸಮಯದಲ್ಲಿ ಆದರೂ ಇದು ಕುಸಿಯಬಹುದು. ನೀರಲ್ಲಿ ತೂಗಾಡ್ತಾ ಇತ್ತು. ಇವತ್ತು 20 ನಿಮಿಷ ಮಳೆ ಬಂದಿರತಕ್ಕಂಥ ಕಾರಣದಿಂದಾಗಿ ಆ ನೀರಲ್ಲಾದರೂ ಕುಸಿತಾಡ್ತಾ ಇದೆ. ಆದರೂ ಕಂಪೌಂಡ್ ಬೀಳ್ತಾ ಇದೆ ಅಂತ ಭಯ ಇಲ್ಲ. ಮೇನ್ ಗೋಡೆಗೆ, ದೇವಸ್ಥಾನದ ಗೋಡೆನೂ ಎಫೆಕ್ಟ್ ಆಗ್ತಾ ಇದೆ. ಅದು ನೀರು ಹಿಡ್ಕೊಂಡ್ಬಿಟ್ಟು ತ್ಯಾವ ಆಗಿಬಿಟ್ಟು ಯಾವ ಸಮಯದಲ್ಲಿ ಆದರೂ ಕುಸಿಯಬಹುದು, ಯಾವ ಸಂದರ್ಭದಲ್ಲಿ ಆದರೂ ಬೀಳಬಹುದು ಅನ್ನುವಂಥ ಭಯ ನಮಗೆ ಉಂಟಾಗ್ತಾ ಇದೆ ಪ್ರತಿ ಕ್ಷಣದಲ್ಲೂ. ಇಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿರ್ತಾರೆ, ಹೆಂಗೆ? ಒಬ್ಬರೇ ಸ್ವಾಮೀಜಿಗಳು. ನೋಡಿ, ಮೊನ್ನೆ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಸಿದ್ಧಾರೂಢ ಆಶ್ರಮದ ಸುಮಾರು ಒಂದು 60-70 ವರ್ಷದ ಹಳೆಯ ಕಟ್ಟಡ. ಸೊ ಈ ನಿಟ್ಟಿನಲ್ಲಿ ಈಗ ಹಂತವಾಗಿ ಅದು ನೀರಿನ ತೇವಾಂಶ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕುಸಿಯುವಂತಹ ಭೀತಿ